ಕೋರಿಕೆ ನೂರು ಮನದಲ್ಲಿ ನಲಿದಾಡಿ ತೇಲಿ ತೀರ ನಿನ ಸೇರಿ ಪ್ರೀತಿಗೆ ಸ್ವಾಗತ ವಾವ್! ಏನು ಗಾಯ್ಸ್, ರಕ್ಷಿತಾ ಅವರ ಡ್ಯಾನ್ಸು, ಈ ಥರ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸನ್ನು ಹಿಡ್ಕೊಂಡು ಈ ಹುಡುಗಿ ಇಷ್ಟು ದಿವಸನೇ ಅಲ್ಲಿ ಬಿಗ್ ಬಾಸ್ನಲ್ಲಿ ಇರೋಕ್ಕೆ ಸಾಧ್ಯ ಗಾಯ್ಸ್. ಒಂಥರ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಗಾಯ್ಸ್ ರಕ್ಷಿತಾ ಅವರು. ಬೆಳಗ್ಗೆ ಅಂದರೆ ನಿನ್ನೆ ಬೆಳಗ್ಗೆ ಈ ಹಾಡನ್ನ ಹಾಕಿದ್ರು. ಮಸ್ತಾಗಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ನೀಡಿದ್ದಾರೆ ರಕ್ಷಿತಾ ಅವರು. ಈ ಡ್ಯಾನ್ಸ್ ಪರ್ಫಾರ್ಮೆನ್ಸು ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡ್ಕೊಳ್ಳಿ ಗೈಸ್ ಬೇಗನೆ. ಹಾಗೆಯೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹಾಗೆಯೇ ಗೈಸ್ ರಕ್ಷಿತಾ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಸ್ವಲ್ಪ ಕಾಮೆಂಟ್ ಮಾಡಿ ಗೈಸ್. ಎಂಥ ಒಂದು ಮಸ್ತ್ ಡ್ಯಾನ್ಸ್ ಇಟ್ಕೊಂಡಿದ್ದಾರೆ. ಮಾತಲ್ಲಾಗ್ಬೋದು, ಡ್ಯಾನ್ಸಲ್ಲಿ ಆಗ್ಬೋದು, ಯಾರಿಗೇನು ಕಡಿಮೆ ಇಲ್ಲ ಅಂತ ಹೇಳೋ ರಕ್ಷಿತಾ ಶೆಟ್ಟಿ ಅವರು. ನಮ್ಮ ರಕ್ಷಿತಾ ಶೆಟ್ಟಿ ಅವರ ಡ್ಯಾನ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಕಾಮೆಂಟ್ ಮಾಡಿ. ಹಾಗೆಯೇ ಗೈಸ್ ಇನ್ನೊಂದು ಕ್ಲಿಪ್ ಇದೆ, ಬನ್ನಿ ಗೈಸ್ ನೋಡ್ಕೊಂಬರೋಣ. ನೋಡಿದ್ರಲ್ಲ ಗೈಸ್ ರಕ್ಷಿತಾ ಅವರ ಡ್ಯಾನ್ಸ್ ಎಷ್ಟು ಮಸ್ತಾಗಿದೆ, ಕೂತ್ಕೊಂಡು ಎಲ್ಲ ಮಾಡ್ತಾರೆ. ಹಾಗೆ ಅಶ್ವಿನಿ ಅವ್ರನ್ನ ಕೂಡ ಕರೆದ್ರು, ನೀವು ಬರ್ತೀರಾ ಬನ್ನಿ ಅಂತ. ಆದರೆ ಅಶ್ವಿನಿ ಅವರು ಬರಲ್ಲ ಅಂದರು. ಹಾಗೆಯೇ ಗೈಸ್ ನೀವು ಆ ಕಡೆ ಸೈಡ್ ನೋಡ್ತಾ ಇರ್ಬೋದು, ಧ್ರುವ್ ಅಂತವರು ಒಂದು ರಕ್ಷಿತಾ ಅವ್ರ ಥರನೇ ಇಮಿಟೇಟ್ ಮಾಡ್ತಾಯಿದ್ದಾರೆ. ಅಂದರೆ ರಕ್ಷಿತಾ ಅವ್ರು ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಅದೇ ಥರ ರಕ್ಷಿತಾ ಅವ್ರನ್ನೇ ಒಂದು ಡ್ಯಾನ್ಸ್ನ ಗದ್ಯ ಥರ ಧ್ರುವ್ ಅಂತವರು ಮಾಡ್ತಿರೋದು ಕೂಡ ನೋಡ್ಬೋದು ಗೈಸ್. ಹಾಗೆಯೇ ಗೈಸ್ ಬಿಗ್ ಬಾಸ್ ಮುಗಿಯೋದ್ರೊಳಗೆ ನಾನು ಒಂದೇ ಒಂದು ಟಾರ್ಗೆಟ್ನ ಇಟ್ಕೊಂಡಿದ್ದೀನಿ ಗೈಸ್. ಪ್ಲೀಸ್, ಅದು ನಮ್ಮ ರಕ್ಷಿತಾ, ಗಿಲ್ಲಿ, ಅಶ್ವಿನಿ, ರಘು ಅವ್ರ ಫ್ಯಾನ್ಸು, ಹಾಗೆಯೇ ಬಿಗ್ ಬಾಸ್ ಅವ್ರ ಫ್ಯಾನ್ಸಿಂದನೇ ಆಗೋದು ಅಂತ ಹೇಳ್ಬೋದು ಗೈಸ್. ನಿಮ್ಮ ಮನೆಯ ಮಗ ಏನಾದರೂ ವೀಡಿಯೋ ಮಾಡ್ತಿದ್ರೆ, ಹೀಗೆ ಮಾಡ್ತಿದ್ರೆ ಗೈಸ್ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಟಾರ್ಗೆಟ್ ಏನಪ್ಪ ಅಂದರೆ ಬಿಗ್ ಬಾಸ್ ಮುಗಿಯೋದ್ರೊಳಗೆ 1,00,000 ಸಬ್ಸ್ಕ್ರೈಬರ್ಸ್ನ ಪಡ್ಕೊಳೋದೇ ನನ್ನ ಒಂದು ಟಾರ್ಗೆಟ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗಳ ಪ್ರೀತಿ ಇದ್ದರೆ ಇದೇ ಥರ ಬಿಗ್ ಬಾಸ್ ಮುಗ್ದಾದ್ಮೇಲೆ ಇನ್ನೊಂದು ರಿಯಾಲಿಟಿ ಶೋದು ಪಕ್ಕ ನಾನು ವ್ಲಾಗಿಂಗ್ ಮಾಡ್ತೀನಿ, ಮಸ್ತಾಗಿ ಹೇಳ್ಕೊಡ್ತೀನಿ. ಅದು ಅರ್ಧ ಗಂಟೆ 1 ಗಂಟೆವರೆಗೂ ಆಗಲಿ, ಕಷ್ಟಪಡೋ ಥರ ಆಗಲಿ, ಎಡಿಟ್ ಮಾಡೋ ಥರ ಆಗಲಿ ನಾನು ನಿಮ್ಮ ಒಂದು ಕೈನ ಬಿಡೋದಿಲ್ಲ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಹಾಗೆಯೇ ಗೈಸ್ ನೆಕ್ಸ್ಟು ಮುಂದಿಂದು ಹೇಳಬೇಕು ಅಂತ ಅಂದರೆ ಒಂದು ಅಣ್ಣ ತಂಗಿಯರು ತಮ್ಮ ಅಂತ ಅಂದ್ಕೊಳ್ಳಿ, ಹಾಗೆ ಅಣ್ಣಂದಿರು ತಮ್ಮ ಅಂತ ಅಂದ್ಕೊಳ್ಳಿ, ಅಕ್ಕಂದಿರು ತಮ್ಮ ಅಂತ ಅಂದ್ಕೊಳ್ಳಿ, ತಂಗಿ ತಮ್ಮದಿರು ಅಣ್ಣ ಅಂತ ಅಂದ್ಕೊಳ್ಳಿ, ಹಾಗೆಯೇ ಆಂಟಿ ಅಂಕಲ್ಗಳು ಮಗ ಅಂತ ಅಂದ್ಕೊಳ್ಳಿ, ನಿಮ್ಮ ಮನೆ ಮಗ ಅಂತ ಅಂದ್ಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆಯೇ 1,00,000 ಫಾಲೋವರ್ಸ್ನ ಅಂದರೆ ಸಬ್ಸ್ಕ್ರೈಬರ್ಸ್ನ ಮುಟ್ಟಿಸಿ. ಹಾಗೆಯೇ ಒಂದು ವ್ಲಾಗರ್ ಕನ್ನಡಿಗ ಇದನ್ನೇ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಒಂದು ಕನ್ನಡದ ಒಂದು ಹೆಸರನ್ನು ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡೋಗೋಣ ಅಂತಲೇ ಹೇಳ್ಬೋದು ಗೈಸ್. ಹಾಗೆಯೇ ಬೇರೆಯವರು ನೋಡಿದಾಗ ಈ ವಿಡಿಯೋನ ಒಂದು ಬೇರೆ ಭಾಷೆಯವ್ರು ನೋಡಿದಾಗ ಕನ್ನಡದವ್ರಿಗೆ ಸಪೋರ್ಟ್ ಮಾಡಲ್ವಲ್ಲ ಅಂತ ಅಂದ್ಕೊತಾರೆ. ಒಂದು 7 ಕೋಟಿ ಕನ್ನಡಿಗರ ಆಸ್ತಿ ಇದೆ. ಆ 7 ಕೋಟಿ ಕನ್ನಡಿಗರಲ್ಲಿ ಕೇವಲ 1,00,000 ಜನ ನನಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಾಕು ಗೈಸ್. 1,00,000 ಸಬ್ಸ್ಕ್ರೈಬರ್ಸು ಈ ಬಿಗ್ ಬಾಸ್ ಮುಗಿಯೋದ್ರೊಳಗೆ ನಾನು ತಂತ್ರ ಚಾಲೆಂಜ್. ಬಾಯ್ ಗೈಸ್, ಥ್ಯಾಂಕ್ ಯು, ಬಾಯ್.